ಕೃಷ್ಣ ನಂದಿನಿನ ಅವ್ರ ಮನೆಗೆ ಬಿಟ್ಟು ಬರ್ತೀನಿ ಅಂತ ನಮಗ್ ಫೋನ್ ಮಾಡಿದ್ದ. ಬೇಡ ಕಣೋ, ಅಲ್ಲಿ ಹೋದ್ರೆ ಅವ್ರು ಸುಮ್ಮನೆ ಬಿಡಲ್ಲ, ನಾವ್ ಎಷ್ಟು ಹೇಳಿದ್ರು ಕೇಳಲಿಲ್ಲ. ಈಗ ಇಷ್ಟೊತ್ತಾದ್ರೂ ಬಂದಿಲ್ಲ ನೋಡಿ. ಆಗ್ಲಿಂದ ನಾನು ಫೋನ್ ಟ್ರೈ ಮಾಡ್ತಾನೆ ಇದ್ದೀನಿ. ನಾಟ್ ರೀಚಬಲ್ ಅಂತ ಬರ್ತಾ ಇದೆ. ನಂಗೆ ತುಂಬಾ ಭಯ ಆಗ್ತಿದೆ ರೀ. ಕೃಷ್ಣ ಎಷ್ಟೊತ್ತಾದ್ರೂ ಮನೆಗ್ ಬಂದಿಲ್ಲ ಅಂದ್ರೆ ಅಲ್ಲಿ ಆಗ್ಬಾರ್ದೇನಾರು ಆಗೋಗಿದ್ರೆ ನಾ ಜೀವ ಸಹಿತ ಉಳಿಯಲ್ಲ ರೀ. ನಂಗ್ ನನ್ ಮಗ ಬೇಕು ರೀ, ನನ್ ಮಗ ಬೇಕು. ನಮ್ ಜಾಗಕ್ಕೆ ಬಂದು ನಮ್ಮನ್ನೇ ಹೊಡೆದವರು ಈಗ ಅವ್ರ ಜಾಗಕ್ಕೆ ನಮ್ ಕೃಷ್ಣ ಹೋಗಿದ್ದಾನೆ, ಸುಮ್ನೆ ಬಿಡ್ತಾರಾ? ಏನೇ ಆದ್ರೂ ಪರವಾಗಿಲ್ಲ, ಶಂಕರೇಗೌಡ್ರು ಮನೆಗೆ ಹೋಗಿ ವಿಚಾರಿಸೋಣ. ನಡೀರಿ ನಡೀರಿ ಅಂಕಲ್. ಬನ್ನಿ. ನಮಸ್ಕಾರ. ನಿಮ್ ಮಗಳನ್ನ ನಿಮ್ ಮನೆಗ್ ಬಿಟ್ಟ ಮೇಲೆ ನಮ್ ಮಗ ನಮ್ ಮನೆಗ್ ಬಂದಿಲ್ಲ. ಇನ್ ಯಾರ ಮನೆ ಹೆಣ್ಮಗು ಹುಡ್ಕೊಂಡು ಹೋಗಿದಾನೋ ಏನೋ, ಯಾರು ಗೊತ್ತು. ಅಲ್ಲೋಗ್ ಹುಡುಕಿ ಸಿಗ್ಬೋದು. ನೀವು ದೊಡ್ಡವರು, ಹೀಗೆಲ್ಲ ಮಾತಾಡ್ಬೋದಾ? ಅವನ್ ಆತರದವನಲ್ಲ. ಅವ್ನು ತುಂಬಾ ಒಳ್ಳೆಯವನು ಅಂಕಲ್. ನಂದಿನಿ ಅಪ್ಪ ಅಮ್ಮ ಅಂದ ತಕ್ಷಣ ಬೇರೆ ಮಾತಾಡದೆ ಕರ್ಕೊಂಬಂದ್ ನಿಮ್ಮ ಹತ್ರ ಬಿಟ್ಟ. ನಿಮ್ ಮಗಳು ಕಾಣಲಿಲ್ಲ ಅಂತ ನೀವ್ ನಮ್ಮನ್ನ ಹೆದರ್ಸ್ದಾಗೆ ನಾವ್ ನಿಮ್ಮನ್ನ ಹೆದರ್ಸಕ್ಕಾಗತ್ತಾ ಹೇಳಿ? ನಮ್ಗಿರೋದು ಒಬ್ಬನೇ ಮಗ, ಕೈ ಮುಗಿದು ಕೇಳ್ಕೊತೀವಿ. ನಿಮ್ಗೇನೇ ಸಿಟ್ಟಿದ್ರು ಅದು ನನ್ನ ಮೇಲೆ ತೀರ್ಸ್ಕೊಳ್ಳಿ. ದಯವಿಟ್ಟು ನಮ್ಮ ಮಗನ್ ಬಿಟ್ಬಿಡಿ. ರೀ, ತುಂಬಾ ಒಳ್ಳೆ ಜನ ಅಂತ ಕಾಣುತ್ತೆ, ಮನ್ಸು ತುಂಬಾ ನೋವು ಮಾಡ್ಕೊಂಡ್ಬಿಟ್ಟಿದ್ದಾರೆ. ದಯವಿಟ್ಟು ನಿಜ ಹೇಳಿ, ಅವ್ರ ಮಗನ ಅವ್ರಿಗೆ ತಲುಪಿಸ್ಬಿಡಿ. ನಾವೇನು ಮಾಡ್ಲಿಲ್ಲಣ್ಣ. ನಿಮ್ ಮಗನ್ನ ನಮ್ಮ ಹುಡುಗರು ಏನು ಮಾಡಿಲ್ಲ, ಇದು ನಿಜ. ಹೆತ್ತು ಮಗ ಕಾಣಲಿಲ್ಲ ಅಂದ್ರೆ ತಂದೆ ತಾಯಿ ಮನಸ್ಸಿಗೆ ಎಷ್ಟು ನೋವಾಗುತ್ತೆ ಅಂತ ನನಗೆ ಗೊತ್ತು. ಧೈರ್ಯವಾಗಿ ಮನೆಗೆ ಹೋಗಿ. ನೀವು ಅವನ್ನ ಬಿಟ್ಬಿಟ್ರಿ ಮಾವ, ಆದ್ರೆ ನಾನು ನಮ್ಮಪ್ಪ ಸೇರಿ ಅವನ್ನ ಎತ್ತು ಬಿಟ್ವಿ. ಸತ್ತ ನಿನ್ನ ತಂಗಿ ಮೇಲೆ ಆಣೆ ಮಾಡಿ ಹೇಳ್ತೀನಿ, ನಿನಗೂ ನಿನ್ನ ಮನೆಗೂ ಮನಃಶಾಂತಿ ಇಲ್ದಂಗ್ ಮಾಡ್ದ ಅವನನ್ನ ನಾವು ಮುಗಿಸ್ಬಿಟ್ವಿ ಭಾವ. ಸುಮ್ಮನೆ ಅವನ ಬಗ್ಗೆ ಯೋಚನೆ ಮಾಡೋದು ಬಿಟ್ಬಿಟ್ಟು ನಂದಿನಿ ಮದುವೆ ಮತ್ತ ಆ NRI ಸಂಬಂಧ ಇದ್ರ ಬಗ್ಗೆ ಮಾತ್ರ ಯೋಚನೆ ಮಾಡಿ ಭಾವ. ಯಾಕೆ ಅಳ್ತಾ ಇದ್ಯಾ? ಕೃಷ್ಣನ್ ಸಾಯಿಸ್ಬಿಟ್ರು ಅಂತಾನಾ? ಇಲ್ಲ, ಅವನ್ಗೇನು ಆಗಿಲ್ಲ, ಆಗೋದು ಇಲ್ಲ. ಹೌದಮ್ಮ, ಅವನ್ನ ಸಾಯಿಸೋದಲ್ಲ, ಅವನ್ ನೆರಳು ಕೂಡ ಮುಟ್ಟಕ್ಕಾಗಲ್ಲ. ಅಪ್ಪ ನನ್ ಗೌರವಕ್ಕೋಸ್ಕರ ಯೋಚಿಸ್ತಿದ್ದಾರೆ, ನಾನು ನನ್ ಪ್ರೀತಿ ಉಳಿಸ್ಕೊಳ್ಳೋಕ್ಕೋಸ್ಕರ ಯೋಚಿಸ್ತಿದ್ದೀನಿ. ಈ ಮನೆ ಗೌರವನೂ ಉಳಿಲಿ, ನಿನ್ ಪ್ರೀತಿನೂ ಗೆಲ್ಲಿ ಅಂತ ನಾನು ಆ ದೇವರಲ್ಲಿ ಕೇಳ್ಕೊತೀನಿ.
ಮಾಡ್ಕೊಂಡ್ಬಿಟ್ಟಿದ್ಯಾ ನಂಗೆ ನೋಡಕ್ಕಾಗ್ತಿಲ್ಲಪ್ಪ. ನನಗೇನಾಗಿಲ್ಲ, ನೀನ್ ಟೆನ್ಷನ್ ಮಾಡ್ಕೋಬೇಡಮ್ಮ. ಬೇಡಪ್ಪ, ನಮ್ಗಿನ್ನೇನು ಬೇಡ. ನೀನ್ ನಮಗ್ ಸಿಕ್ಕಿದ್ಯಲ್ಲ ಅಷ್ಟ್ ಸಾಕು, ಅಷ್ಟ್ ಸಾಕು. ಅಲ್ಲ ಕಣೋ, ನೀವಿಬ್ರು ಪ್ರೀತಿಸ್ತಾ ಇರೋ ವಿಷಯ ನಮ್ಗೆ ಯಾಕೋ ಹೇಳಲಿಲ್ಲ. ನಂದಿನಿನ್ ಕರ್ಕೊಂಬಂದು ನಿಮ್ ಮುಂದೆ ಹೇಳೋಣ ಅನ್ಕೊಂಡಿದ್ದೆ ಡ್ಯಾಡಿ. ಅಷ್ಟ್ರಲ್ಲಿ ಏನೇನಾಗೋಯ್ತು. ಅವ್ರ ಅಪ್ಪ ಏನು ಮನುಷ್ಯನ ರಾಕ್ಷಸನ? ಕೇಳಿದ್ದಕ್ಕೆ ಏನು ಮಾಡಿಲ್ಲ ಹಾಗೆ ಕಳಿಸ್ಬಿಟ್ರಿ ಅಂತ ಹೇಳಿದವರು ಹೀಗ್ ಮೈಕೈ ಎಲ್ಲ ಕಿತ್ತೋಗೋಗಿ ಹೊಡೆದು ಕಳ್ಸಿದಾರಲ್ಲ. ನನಗೆ ಹೊಡ್ಸಿದ ಅವ್ರ ಅಪ್ಪ ಅಲ್ಲಪ್ಪ, ಯಾವನ ಕಚಡ ನನ್ ಮಗ ಹಿಂದಿಂದ ಯಾಮಾರ್ಸ್ ಗೊತ್ತುಬಿಟ್ಟ. ಅಯ್ಯೋ, ಅಮ್ಮ ಅಳ್ಬೇಡಿ, ಹಂಗೇನು ಆಗಲ್ಲ. ನೋಡಿ, ನಾವು ಅನ್ಕೊಂಡ ಹಾಗೆ ನಿನ್ ಸಂಬಂಧ ನಮ್ಗೆ ಇಷ್ಟ ಆಗಿತ್ತು. ಆದ್ರೆ ಅಮೆರಿಕಾದಿಂದ ಬಂದಿರೋ ನಾವು ಬೇರೆ ಹುಡುಗನ ಜೊತೆ ಓಡೋಗಿರೋ ನಿಮ್ ಹುಡುಗಿನ ನಮ್ಮ ಮನೆ ಸೊಸೆ ಮಾಡ್ಕೊಳ್ಳೋದಕ್ಕೆ ನಮ್ಗೆ ಇಷ್ಟ ಇಲ್ಲ. ಹೇಳ್ರಿ, ಹ? ಎದ್ದೇಳ್ರಿ, ಯಾಕೆ? ಎದ್ದೇಳ್ರಿ. ನಮ್ಮ ಭಾವನ ಬಗ್ಗೆ ಮಾತಾಡ್ಬೇಕಾದ್ರೆ ಯೋಗ್ಯತೆ ಇರಬೇಕು. ಸಾವಿರಾರು ಜನಕ್ಕೆ ಒಳ್ಳೇದನ್ನು ಬಯಸೋ ವ್ಯಕ್ತಿ ಅವರು. ತಾಲೆ ಕೆಟ್ಟೇನೇನೋ ಮಾತಾಡ್ಬಿಡಿ. ಇನ್ನೊಂದು ಸಲ ನಮ್ಮ ಭಾವನ ಮನೆತನದ ಬಗ್ಗೆ ಏನಾದ್ರೂ ಮಾತಾಡಿದ್ರು ಒಬ್ಬೊಬ್ರು ನಾಲ್ಗೆನೋ ಕಟ್ ಮಾಡ್ಬಿಡ್ತೀನಿ. ಇಷ್ಟ ಆದ್ರೆ ಒಪ್ಕೊಳ್ಳಿ, ಇಲ್ಲಾಂದ್ರೆ ಹೋಯ್ತಾ ಇರಿ. ಇನ್ನೇನ್ರಿ ಕೆಳಗೆ ಮೇಲೆ ನೋಡ್ತಾ ಇದ್ದೀರಾ? ನೀವೇನ್ ಅಮೆರಿಕದ ಬಂದಿರೋ ಕೆಂಗೇರಿಂದ ಬಂದಿದ್ದೀರೋ? ಯಾವ್ದೋ ಲ್ಯಾಂಡ್ರಿ ಶಾಪಲ್ಲಿ ಹೋಲ್ಸೇಲ್ ಬಟ್ಟೆ ತಂದು ಹಾಕೊಂಡ್ಬಿಟ್ಟು ಅಮೆರಿಕ ಅಂತ ಅಮೆರಿಕ ನೋಡಿ. ನಮ್ಮ ಅಣ್ಣ ಸುಮ್ಮನೆ ಕೂತಾನೆ, ಕಣ್ಣು ಬಿಟ್ಟಂದ್ರೆ ನಾಶ ನಾಶ ಆಗ್ಬಿಡ್ತೀರಾ. ಬದ್ರಿ ಈ ಬಾರಿ ಹಾಕೋ ಹಾಕೋ ಮೌ ಒಳ್ಳೆ ಕಡುತ್ತಿನ ಉತ್ಕೊಂಡಿದ್ಯಾ. ಹೋಗಮ್ಮ ಹೋಗಮ್ಮ ಅಂತವ್ರೆ. ನೀನು ಬರೋ ಕಣಗ ಕಿತ್ಕೋ ಕಿತ್ಕೋ ಆಹಾ, ಇವನ್ ಮತ್ತೆ ಟೈ ಬೇರೆ. ಅಯ್ಯ ನೀನ್ ಅಮೆರಿಕ ಬೆಂಕಿಗೆ ಹೋಗ. ಬಾಬಾ, ನೀವೇನು ತಪ್ಪು ತಿಳ್ಕೊಳಕಿಲ್ಲ ಅಂತಂದ್ರೆ ಒಂದು ಮಾತು. ನಿನ್ ಮಗಳು ನಂದಿನಿನ ನನ್ನ ಮಗ ಸೂರಿ ಕೊಟ್ಟು ಯಾಕೆ ಮದುವೆ ಮಾಡಬಾರ್ದು?